ಕುಂಡಲಿನಿಯು ವಿಶುದ್ಧಿ ಚಕ್ರದತ್ತ ಮೇಲೇರುವುದನ್ನು ಚಿತ್ರಿಸಿಕೊಳ್ಳಿ. ಚಂದ್ರನನ್ನು ಪ್ರತಿನಿಧಿಸುವ ಬಿಳಿಯ ಚಕ್ರವನ್ನು ಮಧ್ಯದಲ್ಲಿ ಹೊಂದಿರುವ 16 ದಳಗಳ ನೀಲವರ್ಣದ ಕಮಲ ಇದು. ಶಬ್ದದ ಗುಣಲಕ್ಷಣಗಳುಳ್ಳ ಆಕಾಶದ ಸಹಯೋಗವನ್ನು ಹೊಂದಿರುವ ಈ ಚಕ್ರಕ್ಕೆ ಹಂ ಎಂಬುದು ಬೀಜಾಕ್ಷರ. ಅಂಬರ ಎಂಬ ದೇವನು ಒಂದು ಬಿಳಿ ಆನೆಯ ಮೇಲೆ ಕುಳಿತಿದ್ದಾನೆ. ಪಾರ್ವತಿಯೊಂದಿಗೆ ಪಂಚಮುಖಗಳ ಮತ್ತು 10 ಕೈಗಳ ಸದಾಶಿವನು ಅಲ್ಲಿರುವನು. ಕಂಠದಲ್ಲಿ ಸ್ಥಿತವಾಗಿರುವ ಈ ಚಕ್ರವು ಸಂವಹನ ಮತ್ತು ಸೃಜನಶೀಲತೆಗೆ ಸಂಬಂಧಿಸಿದೆ. ವಿಶುದ್ಧ ಎಂದರೆ ಸಂಕಲ್ಪಪೂರಿತ ಚಿಂತನೆ ಮತ್ತು ಮಾತಿನ ಶುದ್ಧತೆ. ಇದು ಜವಾಬ್ದಾರಿಯಿಂದ ಒಡಗೂಡಿದ ವ್ಯಕ್ತಿಗತ ಅಭಿವ್ಯಕ್ತಿಗೆ ಸಂಬಂಧಪಟ್ಟಿದೆ. ವಿಶುದ್ಧಿ ಚಕ್ರದ ಮೇಲೆ ಧ್ಯಾನವನ್ನು ಮಾಡಿ. ನಂತರ ಆಜ್ಞಾಚಕ್ರ. ದೇವಿ ಕುಂಡಲಿನಿಯು ಈಗ ಆಜ್ಞಾಚಕ್ರವನ್ನು ತಲುಪಿದ್ದಾಳೆ. ಇದು ಉಜ್ವಲವಾದ ನೀಲಿ ಮತ್ತು ನೇರಳೆ ಬಣ್ಣಗಳ ಸಮ್ಮಿಶ್ರ ಬಣ್ಣ ಹೊಂದಿರುವ 2 ಬಿಳಿಯ ಬಣ್ಣದ ದಳಗಳುಳ್ಳ ಕಮಲವು. ಒಂದು ವೃತ್ತದ ಕೇಂದ್ರ ಭಾಗದಲ್ಲಿ ಇರುವ ತಲೆಕೆಳಗಾದ ತ್ರಿಕೋನದೊಳಗೆ ಒಂದು ಲಿಂಗವು ಅಡಕವಾಗಿದೆ. ಅದೇ ಆಜ್ಞಾಚಕ್ರದ ಸ್ವರೂಪ. ಆ ತ್ರಿಕೋನದ ಮೇಲ್ಭಾಗದಲ್ಲಿ ಅರ್ಧಚಂದ್ರಾಕೃತಿ ಇದೆ. ಇದರ ಬೀಜಾಕ್ಷರ ಓಂ. ಬಿಂದುವಿನ ರೂಪದಲ್ಲಿರುವ ಅರ್ಧಚಂದ್ರಾಕೃತಿಯ ಮೇಲಿರುವುದೇ ಓಂ ಶಬ್ದದ ಮಕಾರವು. 6 ಮುಖಗಳುಳ್ಳ ಹಾಕಿನಿಯು ಇದಕ್ಕೆ ದೇವತೆ. ಈ ಚಕ್ರವನ್ನು 3ನೆಯ ಕಣ್ಣಿನ ಕೇಂದ್ರ ಎಂದು ಉಲ್ಲೇಖಿಸಲಾಗುತ್ತದೆ. ಭೌತಿಕ ದೃಷ್ಟಿ ಮತ್ತು ಅಂತರ್ದೃಷ್ಟಿ ಎಂಬ 2 ವಿಧದ ಅವಲೋಕನಗಳಿಗೆ ಈ ಚಕ್ರವು ಸಂಬಂಧಿಸಿದೆ. ಪ್ರಜ್ಞೆಯ ಪ್ರಧಾನ ಚಿಂತನೆಗಳಿಗೆ ಇದು ಸಂಬಂಧಿಸಿದೆ. ಇದು ಅಂತಃಕರಣ ವೀಕ್ಷಣೆಗೆ ಅನುವು ಮಾಡಿಕೊಡುತ್ತದೆ. ಇದು ನಿಮ್ಮ ಆತ್ಮದ ಅಂತರ್ದೃಷ್ಟಿ ಮತ್ತು ಪ್ರಜ್ಞೆಯನ್ನು ಜಾಗೃತಗೊಳಿಸುತ್ತದೆ. ಆಜ್ಞಾಚಕ್ರದ ಮೇಲೆ ಧ್ಯಾನವನ್ನು ಮಾಡಿ. ಈಗ ನಾವು ಕುಂಡಲಿನಿಯು ಸಹಸ್ರಾರ ಚಕ್ರವನ್ನು ಪ್ರವೇಶಿಸುವುದನ್ನು ನೋಡುತ್ತೇವೆ. ಹಲವಾರು ಪದರಗಳಲ್ಲಿ ಪೇರಿಸಲ್ಪಟ್ಟ, ಜೋತು ಬಿದ್ದಿರುವ, ಅನೇಕ ದಳಗಳನ್ನು ಹೊಂದಿರುವ ಬಿಳಿಯ ಬಣ್ಣದ ಕಮಲವು ಇದು. ಮಧ್ಯಭಾಗದಲ್ಲಿ ಅಮೃತ ಕಿರಣಗಳನ್ನು ಹೊರಸೂಸುತ್ತಿರುವ ಪೂರ್ಣಚಂದ್ರ ಇದ್ದಾನೆ. ವೃತ್ತಾಕಾರದೊಳಗೆ ಇರುವ ತ್ರಿಕೋನದಲ್ಲಿ ನೆಲೆಸಿರುವ ಪರಮಶಿವ. ಪ್ರಜ್ಞಾವಸ್ಥೆಯ ಉನ್ನತ ಸ್ಥಿತಿಯನ್ನು ಈ ಕಮಲದ 1000 ದಳಗಳು ಸಂಕೇತಿಸುತ್ತವೆ. ಈ ಸ್ಥಿತಿಯನ್ನು ತಲುಪುವುದೆಂದರೆ ಸಫಲತೆಯ ಅಂತಿಮ ಗುರಿಯನ್ನು ತಲುಪಿದಂತೆ. ಆತ್ಮ ಸಾಕ್ಷಾತ್ಕಾರ ಮತ್ತು ಜ್ಞಾನೋದಯವನ್ನು ಹೊಂದಿದಂತೆಯೇ ಸರಿ. ಭಾವಾವೇಶ, ಪರವಶತೆ ಮತ್ತು ಅತ್ಯಾನಂದದ ಪರಿಭಾಷೆಯಲ್ಲಿ ಈ ಸ್ಥಿತಿಯನ್ನು ವಿವರಿಸಬಹುದಾಗಿದೆ. ಮೂಲಾಧಾರದಿಂದ ಶುರುವಾಗಿ ಪ್ರತಿಯೊಂದು ಚಕ್ರವನ್ನು ಜಾಗೃತಗೊಳಿಸಿ ಕುಂಡಲಿನಿ ದೇವತೆಯು ಪರಮಶಿವನನ್ನು ಸೇರಿ ಅವನಲ್ಲಿ ಲೀನವಾಗುವಾಗ ಇದು ಸಂಭವಿಸುತ್ತದೆ. ಸಹಸ್ರಾರ ಮೇಲೆ ಧ್ಯಾನವನ್ನು ಮಾಡಿ. ಈ ಚಕ್ರಗಳ ಮೂಲಕ ಜಗತ್ತಿನ ಜೀವಬಲವಾದ ಪ್ರಾಣವು ನನ್ನ ದೇಹದೊಳಗೆ ಹರಿದು ನನ್ನಲ್ಲಿ ಶಕ್ತಿಯನ್ನು, ಚೈತನ್ಯವನ್ನು ತುಂಬಲಿ. ಓಂ ನಮಃ ಶಿವಾಯ. ದಯವಿಟ್ಟು ನಿಧಾನವಾಗಿ ಹಾಗೂ ಸಾವಕಾಶವಾಗಿ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ. ನಿಧಾನವಾಗಿ ಹಾಗೂ ಸಾವಕಾಶವಾಗಿ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ.